Hi, hello, Namaskara. Welcome to Winner of Commerce. UGC Net Paper to Commerce June 2024. Unit number 10 Income Tax and Corporate Tax Planning. So, this video is useful for who are the preparing for the UGC Net in June 2024. Please watching this video continue. Let us now discuss syllabus. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗಿಗೆ ಯು ಜಿ ಸಿ ಅವರು ಇಟ್ಟಿರ್ತಕ್ಕಂಥ ಸಿಲೆಬಸ್ ಅನ್ನು ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಸ್ವಲ್ಪ ಸ್ಟಡಿ ಮಾಡೋಣ ಅಂತ. ಇನ್ಕಮ್ ಟ್ಯಾಕ್ಸ್ ಬೇಸಿಕ್ ಕಾನ್ಸೆಪ್ಟ್ ನಾವು ಸ್ಟಡಿ ಮಾಡಬೇಕತಿ. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು, ಇನ್ಕಮ್ ಟ್ಯಾಕ್ಸ್ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು, ಅದನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು, ಸೊ ಪರ್ಸನ್ ಅಂದ್ರೆ ಯಾರು, ಅಸೆಸಿ ಅಂದ್ರೆ ಯಾರು, ಅಸೆಸ್ಮೆಂಟ್ ಇಯರ್ ಅಂದ್ರೆ ಏನು, ಅದೇ ರೀತಿಯಾಗಿ ಪ್ರಿವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ ಏನ್ ಡಿಫ್ರೆನ್ಸ್ ಇದೆ, ಇದನ್ನೆಲ್ಲವನ್ನು ಬೇಸಿಕ್ ಕಾನ್ಸೆಪ್ಟ್ ಒಳಗೆ ನಾವು ಸ್ಟಡಿ ಮಾಡ್ತೀವಿ. ರೆಸಿಡೆನ್ಷಿಯಲ್ ಸ್ಟೇಟಸ್, ಇಲ್ಲಿ ಬೇಸಿಕ್ ಕಂಡೀಷನ್ ಮತ್ತು ಆಲ್ಟರ್ನೇಟಿವ್ ಕಂಡೀಷನ್ ಅಥವಾ ಅಡಿಷನಲ್ ಕಂಡೀಷನ್ ಅಂತ ಬರ್ತಾವು. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಯಾವೆಲ್ಲ ಕಂಡೀಷನ್ಸ್ ಅಪ್ಲೈ ಆಗ್ತಾವು, ಯಾವನ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅವ್ರ ಆರ್ಡಿನರಿ ರೆಸಿಡೆಂಟ್, ನಾನ್ ಆರ್ಡಿನರಿ ರೆಸಿಡೆಂಟ್, ಅದೇ ರೀತಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರ. ಸೊ ಇವನ್ನೆಲ್ಲ ನಾವು ಬೇಸಿಕ್ ಕಾನ್ಸೆಪ್ಟ್ ಒಳಗೆ ಸ್ಟಡಿ ಮಾಡ್ತೇವೆ ಇನ್ಕಮ್ ಟ್ಯಾಕ್ಸ್ ಒಳಗೆ. ಮತ್ತೆ ಎಕ್ಸಾಮ್ಟೆಡ್ ಇನ್ಕಮ್ಸ್ ಯಾವ್ದಾವು, ಫುಲ್ ಇರ್ಬೋದು, ಪಾರ್ಷಲ್ ಇರ್ಬೋದು. ಅದೇ ರೀತಿಯಾಗಿ ನಾನ್ ಎಕ್ಸಾಮ್ಟೆಡ್ ಇನ್ಕಮ್ಸ್ ಯಾವುವು, ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಏನು, ಯಾವ್ದನ್ನ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿತೀವಿ. ಸೊ ಯಾವ ಐಟಮ್ಸ್ಗಳು ಅಗ್ರಿಕಲ್ಚರ್ ಇನ್ಕಮ್ಸ್ ಒಳಗೆ ನಾವು ಕನ್ಸಿಡರ್ ಮಾಡ್ಬೇಕು. ಅದೇ ರೀತಿ ಅಗ್ರಿಕಲ್ಚರ್ ಇನ್ಕಮ್ಗೆ ಮತ್ತು ನಾನ್ ಅಗ್ರಿಕಲ್ಚರ್ಗೆ ಇನ್ಕಮ್ಗೆ ಏನು ಡಿಫ್ರೆನ್ಸ್ ಇದೆ. ಸೊ ಇದನ್ನೆಲ್ಲ ನಾವು ಇನ್ಕಮ್ ಟ್ಯಾಕ್ಸ್ ಒಳಗೆ ಸ್ಟಡಿ ಮಾಡ್ತೇವೆ. ಇದನ್ನೆಲ್ಲ ನಾವು ಪ್ರಿವಿಯಸ್ ಒಂದು ಕೋರ್ಸ್ ಒಳಗೆ ನಾವು ಸ್ಟಡಿ ಮಾಡಿರ್ತೇವೆ. ಸೊ ಇನ್ನೊಂದ್ಸಲ ಅದನ್ನ ಬ್ರೀಫ್ ಆಗಿ ಅದ್ರ ಬಗ್ಗೆ ನಮ್ಗೆ ಸ್ಟಡಿ ಮಾಡ್ಲೇಬೇಕಾಕತಿ, ಅದ್ರ ಬಗ್ಗೆ ಐಡಿಯಾ ಇರಲೇಬೇಕಾಕತಿ. ಮತ್ತೆ ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಅಂಡರ್ ವೇರಿಯಸ್ ಹೆಡ್ಸ್ ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಇರ್ಬೋದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇರ್ಬೋದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇರ್ಬೋದು. ಅದೇ ರೀತಿಯಾಗಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಮತ್ತು ಲಾಸ್ಟ್ ಒನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದರಿಂದ ಬಂದಂತ ಇನ್ಕಮ್ ನಾವು ಟ್ಯಾಕ್ಸೇಬಲ್ ಮಾಡ್ತೇವೆ. ಸೊ ಅದ್ರೊಳಗೆ 80C to 80U ತನ ನಾವೇನ್ ಮಾಡ್ತೇವೆ, ಡಿಡಕ್ಷನ್ಸ್ ಅನ್ನ ಕೊಡ್ತೇವೆ. ಫುಲ್ಲಿ ಇರ್ಬೋದು, ಪಾರ್ಟಿಲಿ ಇರ್ಬೋದು, ಡಿಡಕ್ಷನ್ಸ್ ಅನ್ನ ಅಪ್ಲಿಕೇಬಲ್ ಆಕ್ಕವು. ಅದ ನಂತರ ಬಂದಂತ ಒಂದು ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತಲ್ಲ ಅದನ್ನ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತೀವಿ. ಗ್ರಾಸ್ ಟೋಟಲ್ ಇನ್ಕಮ್ಗೆ ಇಂಡಿವಿಜುವಲ್ ಆಗಿ ಅಸೆಸ್ಮೆಂಟ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ಆ್ಯಡ್ ಮಾಡ್ತೇವೆ. ಮತ್ತೆ ಬೇರೆ ಬೇರೆ ಒಂದು ಪ್ರಾಪರ್ಟಿ ಒಳಗೆ ನಾವು ಏನಾರ ಕ್ಲಬ್ಬಿಂಗ್ ಇನ್ಕಮ್ಸ್ ಕ್ಲಬ್ ಮಾಡಿ ಏನಾರ ತೋರಿಸಿದ್ರೆ ಅದನ್ನು ಕೂಡ ನಾವು ಇನ್ಕಮ್ ಟ್ಯಾಕ್ಸ್ ಒಳಗೆ ಸ್ಟಡಿ ಮಾಡ್ತೇವೆ. ಅವಾಗ ನಮ್ಗೆ ಟೋಟಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೇವೆ. ಟೋಟಲ್ ಇನ್ಕಮ್ ಟ್ಯಾಕ್ಸೇಬಲ್, ಎಷ್ಟು ಇನ್ಕಮ್ ಟ್ಯಾಕ್ಸೇಬಲ್ ಆಗದಂತೆ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕತಿ. ಸೊ ಇಂಥವೆಲ್ಲ ಪ್ರೊಸೀಜರ್ ನಾವೇನಂತೀವಿ ಇನ್ಕಮ್ ಟ್ಯಾಕ್ಸ್ ಒಳಗೆ ಸ್ಟಡಿ ಮಾಡ್ತೀವಿ. ಸೊ ಇದು ಇನ್ಕಮ್ ಟ್ಯಾಕ್ಸ್ಗೆ ಬೇಸಿಕ್ ರಿಲೇಟೆಡ್ ಇಟ್ಟಿರ್ತಕ್ಕಂಥ ಟಾಪಿಕ್ಸ್ಗಳು. ಸೊ ಇದ್ರೊಳಗೆ ಡಿಡಕ್ಷನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಅಗ್ರಿಕಲ್ಚರ್ ಇನ್ಕಮ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ 5 ಹೆಡ್ಸ್ ಆಫ್ ಇನ್ಕಮ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ರೆಸಿಡೆನ್ಷಿಯಲ್ ಸ್ಟೇಟಸ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಅಂದ್ರೆ ಡಬಲ್ ಟ್ಯಾಕ್ಸೇಷನ್ ಯಾವ ರೀತಿ ನಡೆದೈತಿ, ಅದೇ ರೀತಿಯಾಗಿ ಒಂದು ಟ್ಯಾಕ್ಸ್ ಅವಾಯ್ಡೆನ್ಸ್ ಮಾಡ್ಬೇಕಾದ್ರೆ ಮೆಕ್ಯಾನಿಸಮ್ಗಳನ್ನ ಏನು ಯೂಸ್ ಮಾಡ್ತೇವೆ, ಟ್ರಾನ್ಸ್ಫರ್ ಪ್ರೈಸಿಂಗ್ ಅಂದ್ರೆ ಏನು, ಟ್ರಾನ್ಸ್ಫರ್ ಪ್ರೈಸಿಂಗ್ ಮಾಡ್ಬೇಕಾದ್ರೆ ಯಾವೆಲ್ಲ ಪ್ರೊಸೀಜರ್ಸ್ ಇದಾವೆ, ಸ್ಟೆಪ್ಸ್ ಏನು ಇನ್ಕ್ಲೂಡ್ ಆಗಿದೆ ಟ್ರಾನ್ಸ್ಫರ್ ಪ್ರೈಸಿಂಗ್ ಒಳಗೆ. ಸೊ ಇದನ್ನೆಲ್ಲ ನಾವು ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಒಳಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾದ್ರೆ ಕಾರ್ಪೊರೇಟ್ಗಳು ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾರ, ಅದ್ರದ್ದು ಕಾನ್ಸೆಪ್ಟ್ ಏನಿದೆ, ಸಿಗ್ನಿಫಿಕೆನ್ಸ್ ಏನಿದೆ, ಅದೇ ರೀತಿಯಾಗಿ ಟ್ಯಾಕ್ಸ್ ಅವಾಯ್ಡೆನ್ಸ್ ಮತ್ತು ಟ್ಯಾಕ್ಸ್ ಎವರ್ಷನ್ ನಡುವಿರ್ತಕ್ಕಂಥ ಮೇಜರ್ ಡಿಫ್ರೆನ್ಸ್ ಏನು. ಸೊ ಇದನ್ನೆಲ್ಲವನ್ನು ನಾವು ಎಲ್ಲಿ ಸ್ಟಡಿ ಮಾಡ್ತೇವೆ ಅಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಒಳಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿಯಾಗಿ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಆಫ್ ಟ್ಯಾಕ್ಸ್ ಎಟ್ ಸೋರ್ಸ್, ಇಲ್ಲಿ ನಾವು ವೇರಿಯಸ್ ಒಂದು ಸೋರ್ಸಸ್ ಇಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತೇವೆ, ಅದಕ್ಕೆ ಡಿಡಕ್ಷನ್ಸ್ ಅನ್ನ ಅಪ್ಲಿಕೇಬಲ್ ಮಾಡ್ತೇವೆ. ಅದೇ ರೀತಿಯಾಗಿ ಅಡ್ವಾನ್ಸ್ ಪೇಮೆಂಟ್ ಮಾಡೋದ್ರಿಂದ ಏನೆಲ್ಲ ಒಂದು ಉಪಯೋಗಗಳಿದಾವೆ ಅಂದ್ರೆ ಟ್ಯಾಕ್ಸ್ ಮಾಡೋದ್ರಿಂದ, ಮತ್ತೆ ಎಲೆಕ್ಟ್ರಾನಿಕ್ ಯೂಸ್ ಮಾಡ್ಕೊಂಡು ನಾವು ಫಿಲ್ಅಪ್ ಮಾಡೋದ್ರಿಂದ, ಎಲೆಕ್ಟ್ರಾನಿಕ್ ಯೂಸ್ ಮಾಡ್ಕೊಂಡು ITR ಫಿಲ್ಅಪ್ ಮಾಡೋದ್ರಿಂದ ಏನೆಲ್ಲ ಒಂದು ನಮ್ಗೆ ಬೆನಿಫಿಟ್ಸ್ ಇದಾವೆ. ಸೊ ಇದನ್ನೆಲ್ಲ ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಒಳಗೆ ಸ್ಟಡಿ ಮಾಡ್ತೀವಿ. ಇದು ಮ್ಯಾಂಡೇಟರಿ ಆಗಿ UGC ಅವರು ಇಟ್ಟಿರ್ತಕ್ಕಂಥ ಸಿಲೆಬಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ಇಂಟ್ರೊಡಕ್ಷನ್ ಟು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನೋ ವರ್ಡ್ ಹೆಂಗ್ ಜಾರಿಗೆ ಬಂತು, ಇನ್ಕಮ್ ಟ್ಯಾಕ್ಸ್ ಅನ್ನೋ ವರ್ಡ್ ಅನ್ನ ಮೊದಲು ಯೂಸ್ ಮಾಡಿದಾರೆ ಯಾರು, ಸೊ ಇದು ಕಾನ್ಸೆಪ್ಟ್ ಬರಕ್ಕೆ ಏನೆಲ್ಲ ಒಂದು ಇನ್ಸಿಡೆಂಟ್ಗಳು ನಡೆದವು, ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ರೆ ಸೊ ಬ್ರೀಫ್ ಆಗಿ ನಮ್ಗೆ ಇದ್ರ ಬಗ್ಗೆ ಬೇಸಿಕ್ ಆಗಿ ಗೊತ್ತಿತ್ತಂದ್ರೆ ಇದರಿಂದ ಬರ್ತಕ್ಕಂಥ ಅಂದ್ರೆ ಯೂನಿಟ್ ನಂಬರ್ 10 ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಇಂದ ಬರ್ತಕ್ಕಂಥ 10 ಕ್ವಶನ್ಸ್ಗೂ ನಾವು ಆನ್ಸರ್ ಮಾಡ್ಬೋದು, ಬೇಸಿಕ್ ಕಾನ್ಸೆಪ್ಟ್ ಕ್ಲಾರಿಟಿ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ. ಓಕೆ, ಅದೇ ರೀತಿಯಾಗಿ
ಇನ್ಕಮ್ ಟ್ಯಾಕ್ಸ್ ಅನ್ನು ಓಡ್ ಯಾವಾಗ ಜಾರಿಗೆ ಬಂತಂದ್ರ 1857. ನಮ್ಗೆಲ್ಲ ಗೊತ್ತೈತೆ 1857ರಲ್ಲಿ ಸಿಪಾಯಿ ದಂಗೆ ನಡೆದಿತ್ತು. ಆ ದಂಗೆಯಲ್ಲಿ ಗೌರ್ಮೆಂಟ್ ಏನಾಗಿರ್ತೈತೆ ಲಾಸ್ ನಲ್ಲಿತ್ತು. ಗೌರ್ಮೆಂಟ್ ಹೆವಿ ಲಾಸಸ್ ಒಳಗಿತ್ತು. ಯಾಕಂದ್ರ ಹಲವಾರು ಪ್ರಾಪರ್ಟಿಗಳು ಲಾಸ್ ಆದವು. ಇಂಥ ಒಂದು ಲಾಸಸ್ ಅನ್ನ ನೋಡಿ ಕಾಸು ಬ್ರಿಟನ್ ರಾಣಿ ಸರ್ ಜೇಮ್ಸ್ ವಿಲ್ಸನ್ ಒಂದು ನೋಟಿಸ್ ಬರೀತಾಳ. ಸೊ ಈ ಗೌರ್ಮೆಂಟ್ ಹೆವಿ ಲಾಸಸ್ ಒಳಗಿದೆ, ನೀ ಏನ್ ಮಾಡ್ಬೇಕಂದ್ರೆ ಕಾಮನ್ ಪೀಪಲ್ಸ್ ಮೇಲೆ ಟ್ಯಾಕ್ಸ್ ಅನ್ನ ಹೇರು, ಅಂದ್ರೆ ಟ್ಯಾಕ್ಸ್ ಬರ್ಡನ್ ಅನ್ನ ಹೇರು. ಅವರು ಬೆಳಿತಕ್ಕಂಥ ಬೆಳೆಗಳಾಗಿರ್ಬೋದು, ಅವ್ರು ಅರ್ನ್ ಮಾಡಿರ್ತಕ್ಕಂಥ ಗೋಲ್ಡ್ಸ್ ಕಾಯಿನ್ಸ್ ಆಗಿರ್ಬೋದು, ಸಿಲ್ವರ್ ಕಾಯಿನ್ಸ್ ಆಗಿರ್ಬೋದು, ಪ್ರಾಪರ್ಟೀಸ್ಗಳಾಗಿರ್ಬೋದು, ಇದ್ರ ಮೇಲೆ ನೀ ಏನ್ ಮಾಡಂದ್ರೆ ಟ್ಯಾಕ್ಸ್ ಅನ್ನ ಹೇರು, ಟ್ಯಾಕ್ಸ್ ಬರ್ಡನ್ ಅನ್ನ ಹೇರಿ ಕಾಸ ಈ ಲಾಸಸ್ ಅನ್ನ ಕವರ್ ಮಾಡು ಅಂತೆ ಬ್ರಿಟನ್ ರಾಣಿ ಎಲಿಜಬೆತ್ ಏನ ಸರ್ ಜೇಮ್ಸ್ ವಿಲ್ಸನ್ ಅವ್ರಿಗೆ ಹೇಳ್ತಾರೆ. ಇದನ್ನ ಸರ್ ಜೇಮ್ಸ್ ವಿಲ್ಸನ್ ಅವರು 1860 ಇನ್ಕಮ್ ಟ್ಯಾಕ್ಸ್ ಅನ್ನು ಓಡನ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ. ನಂತರ ಇನ್ಕಮ್ ಟ್ಯಾಕ್ಸ್ ಹಲವಾರು ರೀತಿಯ ಅಮೆಂಡ್ಮೆಂಟ್ಸ್ಗಳು, ಚೇಂಜಸ್ಗಳು, ಮಾಡಿಫಿಕೇಶನ್ಸ್, ಆಕ್ಟ್ಸ್ಗಳು ಆ್ಯಡ್ ಮಾಡಿ ತೆಗೆದು ಅದೇ ರೀತಿಯಾಗಿ ಹಲವಾರು ರೀತಿಯ ಒಂದು ಬದಲಾವಣೆಗಳು ಕಂಡು ನಂತರ 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಗಿ, ಅಂದ್ರೆ 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಗಿ ಎಸ್ಟಾಬ್ಲಿಷ್ಮೆಂಟ್ ಆಕತಿ. ಸೊ ಇಲ್ಲಿ ಅವ್ರೇನ್ ಮಾಡ್ತಾರ, ಒಂದಿಷ್ಟು ಪ್ರೊವಿಷನ್ಸ್ಗಳನ್ನ ಆ್ಯಡ್ ಮಾಡ್ತಾರ. ಯಾರು ಟ್ಯಾಕ್ಸೇಬಲ್ ಅಂದ್ರೆ ಯಾರು ಟ್ಯಾಕ್ಸ್ ಲಯಬಲ್ ಅದಾರಲ್ಲ ಅವ್ರಿಗೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕು, ಮತ್ತೆ ಅದೇ ರೀತಿಯಾಗಿ ಪೆನಾಲ್ಟೀಸ್ ಯಾವ ರೀತಿಯಾಗಿ ಫಿಲ್ಅಪ್ ಮಾಡ್ಬೇಕು, ಅಫೀಲ್ಸ್ಗಳು ಏನು, ಇವನ್ನೆಲ್ಲವನ್ನು ನಾವು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1960 ಒಳಗೆ ನಾವು ಸ್ಟಡಿ ಮಾಡ್ತೀವಿ. ಇದ್ರೊಳಗೆಲ್ಲ ಅವ್ರೇನು ಅಮೆಂಡ್ಮೆಂಟ್ಸ್ ಇನ್ಕ್ಲೂಡ್ ಮಾಡಿದಾರ. ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 1961 ಇದೇನ್ ಮಾಡ್ತದಂದ್ರ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಐತಲ್ಲ, ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿ ಏನ್ ಮಾಡ್ತಾರ, ರೂಲ್ಸ್ ಏನೇನ್ ಅದಾವು, ಯಾವೆಲ್ಲ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಅಪ್ಲಿಕೇಬಲ್ ಅಕ್ಕ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದಾರ. ಇಲ್ಲಿ 1962 ಏಪ್ರಿಲ್ 1 ಏಪ್ರಿಲ್ 1 1961 ಇನ್ಕಮ್ ಟ್ಯಾಕ್ಸ್ ಏನಾಯ್ತು, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಗಿದ್ದು 1961. ಬಟ್ ಅದು ವರ್ಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದಂದ್ರ 1961 ಏಪ್ರಿಲ್ 1. ಸೊ ಸೆಕ್ಷನ್ 1 to 298 ಸೆಕ್ಷನ್ಗಳು ಬರ್ತಾವು. ಇದು ಬೇಸಿಕ್ ಕಾನ್ಸೆಪ್ಟ್. ಸೊ ಅದೇ ರೀತಿಯಾಗಿ 2 ಟೈಪ್ಸ್ ಆಫ್ ಇನ್ಕಮ್ಸ್, ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ when the incident and impact on the same person, then it is called a direct tax. ಇಲ್ಲಂದ್ರ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರ ಡೈರೆಕ್ಟ್ ಆಗಿ ಹೋಗಿ, ಯಾರು ಒಂದು ಇನ್ಕಮ್ಸ್ ಅನ್ನ ಅರ್ನ್ ಮಾಡ್ತದ ಅವ್ರ ಹೋಗಿ ಡೈರೆಕ್ಟ್ ಪೇ ಮಾಡಿದ್ರ ಅಂದ್ರ ಅದನ್ನ ನಾವೇನಂತೀವಿ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಒಳಗದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ವೆಲ್ತ್ ಟ್ಯಾಕ್ಸ್ ಇರ್ಬೋದು, ಇವೆಲ್ಲ ಡೈರೆಕ್ಟ್ ಟ್ಯಾಕ್ಸ್ ಎಕ್ಸಾಂಪಲ್. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ when the incident and impact is a different person, when it is called as ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇಲ್ಲಿ ಇನ್ಸಿಡೆಂಟ್ ಮತ್ತೆ ಇಂಪ್ಯಾಕ್ಟ್ ಡಿಫ್ರೆಂಟ್ ಪರ್ಸನ್ಗಳಿಗೆ ರೀಚ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಅನ್ನ ಔಟ್ಪುಟ್ ಆಗಿ ಕೊನೆಯದಾಗಿ ಒಂದು ಫೈನಲ್ ಪ್ರಾಡಕ್ಟ್ ಆಗಿ ಮಾರ್ಕೆಟಿಂಗ್ ಒಳಗೆ ಲಾಂಚ್ ಮಾಡಿದಾರ. ಅಲ್ಲಿ ಏನ್ ಮಾಡಿರ್ತಾರ, GST ವಿತ್ ಟ್ಯಾಕ್ಸ್ ನ ಇನ್ಕ್ಲೂಡ್ ಮಾಡಿ ಕಾಸ ಅವ್ರು ಏನ್ ಮಾಡಿರ್ತಾರ, ನಮ್ಗೆ ಎಂ ಆರ್ ಪಿ ನ ಇನ್ಕ್ಲೂಡ್ ಇದು ರೇಟ್ ಅನ್ನ ಮೆನ್ಷನ್ ಮಾಡಿರ್ತಾರ. ಸೊ ಇಲ್ಲಿ ನಮ್ಗೆ ಇಂಡೈರೆಕ್ಟ್ ನಾವು ಟ್ಯಾಕ್ಸ್ ಕಟ್ಟದಂಗ ಇಂಥ ಟ್ಯಾಕ್ಸ್ ಗಳನ್ನ ನಾವೇನಂತೀವಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸೇಲ್ಸ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, ಇವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಬೋದು. ನಂತರ ಹೂ ಇಸ್ ಅ ಪರ್ಸನ್ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 31 ಪ್ರಕಾರ, ಅಂದ್ರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಸೆಕ್ಷನ್ 2 ಸಬ್ ಸೆಕ್ಷನ್ 31 ಏನ್ ಹೇಳ್ತಂದ್ರ ಪರ್ಸನ್ ಅಂದ್ರೆ ಯಾರನ್ನಂತ ಕರಿತೇವಂದ್ರ ಪರ್ಸನ್ ಇನ್ಕ್ಲೂಡ್ಸ್ ಇಂಡಿವಿಜುವಲ್ ಇರ್ಬೋದು, ಅದೇ ರೀತಿಯಾಗಿ HUF ಅಂದ್ರ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇರ್ಬೋದು, ಪಾರ್ಟ್ನರ್ಶಿಪ್ ಫರ್ಮ್ ಇರ್ಬೋದು, ಕಂಪನಿ ಇರ್ಬೋದು, ಅಸೋಸಿಯೇಷನ್ ಆಫ್ ಪರ್ಸನ್ ಅಂಡ್ ಬಾಡಿ ಆಫ್ ಇಂಡಿವಿಜುವಲ್ಸ್, ಲೋಕಲ್ ಅಥಾರಿಟಿ ಇರ್ಬೋದು, ಆರ್ಟಿಫಿಷಿಯಲ್ ಜುಡಿರಿಕಲ್ ಪರ್ಸನ್ ಇರ್ಬೋದು. ಇವರೆಲ್ಲ ಏನ ಪರ್ಸನ್ ಅಂತ ಕನ್ಸಿಡರ್ ಮಾಡ್ಬೋದು. ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 31 ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಪರ್ಸನ್ ಅಂದ್ರೆ ಯಾರಂದ್ರೆ ಕಂಪನಿ, ಪಾರ್ಟ್ನರ್ಶಿಪ್ ಫರ್ಮ್, ಇವನ್ನೆಲ್ಲ ನಾವು ಪರ್ಸನ್ ಅಂತ ಕರಿತೇವೆ. ಸೊ ಅದೇ ರೀತಿಯಾಗಿ ಹೂ ಇಸ್ ದ ಅಸೆಸ್ಸಿ ಅಂದ್ರೆ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 7 ಅಸೆಸ್ಸಿ ಇಸ್ ಅ ಪರ್ಸನ್ ಹೂ ಪೇಡ್ ಆರ್ ಪೇಯಬಲ್ ಎನಿ ಟ್ಯಾಕ್ಸ್. ಯಾರಾದ್ರೂ ಯಾವುದೇ ವ್ಯಕ್ತಿ ಕೂಡ ಟ್ಯಾಕ್ಸ್ ಅನ್ನು ಯಾರು ಪೇ ಮಾಡ್ತಾರಲ್ಲ, ಯಾರು ಪೇಡ್ ಮಾಡ್ತಾರಲ್ಲ ಅವ್ರನ್ನ ನಾವು ಅಸೆಸ್ಸಿ ಅಂತ ಕರಿತೀವಿ. ಸೊ ಇವನು ಕೂಡ ಒಬ್ಬ ಪರ್ಸನ್ ಆದ್ರ
ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರಲ್ಲ ಅವ್ರನ್ನ ಏನಂತೀವಿ ಅಸೆಸ್ಸಿ ಅಂತ ಕರಿತೀವಿ. ಹೂ ಈಸ್ ಅ ಡೀಮ್ಡ್ ಅಸೆಸ್ಸಿ? ಡೀಮ್ಡ್ ಅಸೆಸ್ಸಿ ಅನ್ನೋನು ಕೂಡ ಪರ್ಸನ್ ಹೂ ಪೇ ಟ್ಯಾಕ್ಸ್ ಆನ್ ದ ಇನ್ಕಮ್ ಟ್ಯಾಕ್ಸ್ ಅದರ್ ಇನ್ಕಮ್ ಆಫ್ ದ ಅದರ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಡೀಮ್ಡ್ ಅಸೆಸ್ಸಿ. ಅಂದ್ರ ಆ ಪರ್ಸನ್ ಹೂ ಪೇ ಟ್ಯಾಕ್ಸ್ ಆನ್ ದ ಇನ್ಕಮ್ ಆಫ್ ದ ಅದರ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಡೀಮ್ಡ್ ಅಸೆಸ್ಸಿ. ಅಂದ್ರ ಫಾರ್ ಎಕ್ಸಾಂಪಲ್ ಹೇಳೋದಾದ್ರ 19 ಅಂದ್ರೆ ಬಿಲೋ 18 ಏಜ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇನ್ಕಮ್ ಟ್ಯಾಕ್ಸ್ ಒಳಗ ಟ್ಯಾಕ್ಸ್ ಪೇ ಮಾಡಕ ಎಲಿಜಿಬಲ್ ಇಲ್ಲ, ಯಾಕಂದ್ರ ಅವ ಮೈನರ್ ಇರ್ತಾರ. ಸೊ ಅವ್ನ ಬದ್ಲಿ ಬಟ್ ಅವಂಗ ಇನ್ಕಮ್ಸ್ ಬರ್ತೈತಿ, ಅವನ ಹೆಸರ್ಲಿ ಅಥವಾ ಅವಂಗೊಂದು ಪ್ರಾಪರ್ಟಿಯನ್ನ ಅವನ ಹೆಸರ್ಲಿ ಪ್ರಾಪರ್ಟಿ ಇರ್ತೈತಿ. ಅವ್ರ ಗ್ರ್ಯಾಂಡ್ ಫಾದರ್ ಅಥವಾ ಅವ್ರ ಮದರ್ ಒಟ್ ಅವ್ರ ರಿಲೇಟಿವ್ಸ್ ಅವಂಗ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಿರ್ತಾರ. ಬಟ್ ಅದರಿಂದ ಇನ್ಕಮ್ ಬರ್ತೈತಿ, ಬಟ್ ಅವ ಏನ್ ಮಾಡ್ತಾನ ಟ್ಯಾಕ್ಸ್ ಮಾಡಕ ಎಲಿಜಿಬಲ್ ಇರುದಿಲ್ಲ. ಬಟ್ ಅವನ್ ಬದ್ಲಿ ಏನಾದ್ರು ಅವ್ರ ಪೇರೆಂಟ್ಸ್ ಮದರ್ ಅಥವಾ ಫಾದರ್ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ರ ಅಂದ್ರ ಅದನ್ನ ನಾವೇನಂತೀವಿ, ಅವ್ರನ್ನ ನಾವೇನಂತೀವಿ ಡೀಮ್ಡ್ ಅಸೆಸ್ಸಿ ಅಂತ ಕರಿತೀವಿ. ಡೀಮ್ಡ್ ಅಸೆಸ್ಸಿ ಅಂದ್ರ ಮೈನರ್ ಇರ್ತಕ್ಕಂಥ ವ್ಯಕ್ತಿ ಬದಲಿಗೆ ಬೇರೆದಾರ ಅಂದ್ರ ಅವ್ರ ಪೇರೆಂಟ್ಸ್ ರಿಲೇಟೆಡ್ ಏನಿರ್ತಾರಲ್ಲ ಪೇರೆಂಟ್ಸ್ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ರ ಅಂದ್ರ ಪೇಡ್ ಮಾಡಿದ್ರ ಅಂದ್ರ ನಾವು ಅವ್ರನ್ನ ಡೀಮ್ಡ್ ಅಸೆಸ್ಸಿ ಅಂತ ಕರಿತೀವಿ. ಸೊ ಈಸ್ ಅಸೆಸ್ಸಿ ಇನ್ ಡಿಫಾಲ್ಟ್? ಈಗ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಅವನೇನಾರ ಅವರು ಇಗ್ನೋರ್ ಮಾಡಿದ್ರಂದ್ರ, ಅಬ್ಲಿಗೇಷನ್ಸ್ ಅನ್ನ ಇಂಪೋಸ್ ಮಾಡಿದ್ರಂದ್ರ ಅವಾಗ ಪೆನಾಲಿಟೀಸ್ಗಳು ಏನಾಗ್ತಾವ, ಫುಲ್ಫಿಲ್ಮೆಂಟ್ ಮಾಡಕ್ ಅವರು ಫೇಲ್ಸ್ ಆಗ್ತಾರ. ಅಂದ್ರ ಇಲ್ಲೇನ ಕಡೆಗಣಿಸಿ ಅವನ್ನ ಅಲ್ಲದವಾಗ ಫೇಲ್ ಅನ್ನು ಹೊಂತಾರ. ಇಂಥ ಒಂದು ಪ್ರೊಸೀಜರ್ ನಾವು ಅಸೆಸ್ಸಿ ಇನ್ ಡಿಫಾಲ್ಟ್ ಅಂತ ಕರಿತೀವಿ. ಅಂದ್ರ ವೆನ್ ಪರ್ಸನ್ ಈಸ್ ಫೇಲ್ಸ್ ಟು ಫುಲ್ಫಿಲ್ ದ ಅಬ್ಲಿಗೇಷನ್ ಇಂಪೋಸ್ಡ್ ಬೈ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಏನೆಲ್ಲ ಒಂದು ಅಬ್ಲಿಗೇಷನ್ಸ್ ಅವಲ್ಲ ಅವ್ನ ಫುಲ್ಫಿಲ್ ಮಾಡಕ ಫೇಲ್ ಆದಂದ್ರ ಅವನನ್ನ ನಾವೇನಂತೀವಿ ಅಸೆಸ್ಸಿ ಇನ್ ಡಿಫಾಲ್ಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಅಸೆಸ್ಮೆಂಟ್ ಇಯರ್ ಅಂದ್ರೆ ಅಸೆಸ್ಮೆಂಟ್ ಇಯರ್ ಈಸ್ ದ ಪೀರಿಯಡ್ ಆಫ್ 12 months. ಇದು ಕೂಡ 12 ತಿಂಗಳು ಇರ್ತೈತಿ. ಇದು ಕಮೆನ್ಸಿಂಗ್ ಆನ್ ಫಸ್ಟ್ ಡೇ ಆಫ್ ಏಪ್ರಿಲ್ ಎವ್ರಿ ಇಯರ್. ಇದು ಸ್ಟಾರ್ಟಿಂಗ್ ಆಗೋದು ಏಪ್ರಿಲ್ 1st ಬಟ್ ಎಂಡಿಂಗ್ ಆಗೋದು 31st March ಆಫ್ ಫಾಲೋವಿಂಗ್ ಇಯರ್. ಈಗ ಈ ಇಯರ್ ಏನಾದ್ರು ಸ್ಟಾರ್ಟಿಂಗ್ ಏಪ್ರಿಲ್ 1st ಇಂದ ಸ್ಟಾರ್ಟ್ ಆತಂದ್ರ ಮುಂಬರುವ ಒಂದು March 31st ಇರ್ತದಲ್ಲ ಅಲ್ಲಿಗೆ ಎಂಡ್ ಆಗ್ತೈತಿ. ಅಂತ ಇಯರ್ ಅನ್ನ ನಾವು ಅಸೆಸ್ಮೆಂಟ್ ಇಯರ್ ಅಂತೀವಿ. ಸೊ ಕರೆಂಟ್ ಅಸೆಸ್ಮೆಂಟ್ ಇಯರ್ ಇಸ್ 2024 to 25. ಇವಾಗ ಸ್ಟಾರ್ಟ್ ಆಗಿದೆ, ಅದು ಮುಂದೆ 25 ಏನಾಗದು ಎಂಡ್ ಆಕತಿ. ಅದೇ ರೀತಿಯಾಗಿ ಪ್ರಿವಿಯಸ್ ಇಯರ್ ಅಂಡರ್ ಸೆಕ್ಷನ್ 3 ಏನ್ ಹೇಳ್ತಂದ್ರ ಪ್ರಿವಿಯಸ್ ಇಯರ್ ಇಸ್ ದ ಪೀರಿಯಡ್ ಆಫ್ 12 months ಕಮೆನ್ಸಿಂಗ್ ದ ಇಮಿಡಿಯೇಟಿಂಗ್ ಪ್ರಿಸೀಡಿಂಗ್ ದ ಅಸೆಸ್ಮೆಂಟ್ ಇಯರ್. ಅಸೆಸ್ಮೆಂಟ್ ಇಯರ್ ಹಿಂದಿನ ವರ್ಷವನ್ನ ನಾವು ಪ್ರಿವಿಯಸ್ ಇಯರ್ ಅಂತ ಕರಿತೀವಿ, ಅಥವಾ ಫೈನಾನ್ಷಿಯಲ್ ಇಯರ್ ಅಂತ ಏನ್ ಕರಿತೀವಲ್ಲ, ಇನ್ಕಮ್ ಯಾವಾಗ ನಾವು ಅರ್ನ್ ಮಾಡಿರ್ತೀವಿ ಆ ಇಯರ್ ನಾವು ಪ್ರಿವಿಯಸ್ ಇಯರ್ ಅಂತ ಕರಿತೀವಿ. ಸೊ ಇದು ಕೂಡ 12 months ಇರ್ತೈತಿ. ಇದು ಅಸೆಸ್ಮೆಂಟ್ ಇಯರ್ ನ ಹಿಂದಿನ ಒಂದು ಪ್ರೆಸಿಡಿಂಗ್ ಇಯರ್ ನಾವು ಏನಂತೀವಿ ಪ್ರಿವಿಯಸ್ ಇಯರ್ ಅಂತ ಕರಿತೀವಿ. ಸೊ ಹೆಡ್ಸ್ ಆಫ್ ಇನ್ಕಮ್ ಅಂಡರ್ ಸೆಕ್ಷನ್ 14 ಪ್ರಕಾರ ಹೆಡ್ಸ್ ಆಫ್ ಇನ್ಕಮ್ ಅಂತ ಯಾವ್ದನ್ನ ನಾವು ಕರಿತೀವಿ, 5 ಹೆಡ್ಸ್ ಆಫ್ ಇನ್ಕಮ್ ಬರ್ತಾವ. ಸ್ಯಾಲ್ರಿ, ಇನ್ಕಮ್ ಫ್ರಮ್ ಸ್ಯಾಲ್ರಿ. ಇಲ್ಲಿ ವರ್ಕಿಂಗ್ ಫಾರ್ ಸಮ್ ಆನ್ ಸ್ಯಾಲ್ರಿ ಬೇಸಿಸ್. ಯಾರು ಸ್ಯಾಲ್ರಿ ಒಂದು ಅರ್ನ್ ಮಾಡಿ ಡೇ ಟು ಡೇ ಒಳಗ ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ನಾನ್ ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು. ಸೊ ಅವ್ರೇನಾರು ಸ್ಯಾಲ್ರಿಯನ್ನ ತಗೊಂಡ್ ಕಾಸು ಕೆಲಸ ಮಾಡ್ತಿದ್ರ ಅವರು ಕೂಡ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಕ್ಕೆ ಎಲಿಜಿಬಲ್ ಇರ್ತಾರ. ಸೊ ಅವರು ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಳಗ ಬರ್ತಾರ. ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್, ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ಬರ್ತಾರ. ಸೊ ಇದು ಇಲ್ಲಿ ಸ್ಯಾಲ್ರಿ ಸಂಬಂಧಪಟ್ಟಿದೆ. ಅಂದ್ರೆ ಸ್ಯಾಲ್ರಿ ಯಾರು ತಗೊಂತಾರಲ್ಲ ಅವರು ಇನ್ಕಮ್ ಟ್ಯಾಕ್ಸ್ ಒಳಗ ಇನ್ಕಮ್ ಫ್ರಮ್ ಸ್ಯಾಲ್ರಿ ಹೆಡ್ಸ್ ಒಳಗ ಇನ್ಕ್ಲೂಡ್ ಆಕಾರ ಅಂತ ಹೇಳ್ಬೋದು. ಸೊ ಅದೇ ರೀತಿ ಹೌಸ್ ಪ್ರಾಪರ್ಟಿ. ಒಬ್ಬ ವ್ಯಕ್ತಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಮನಿ ಐತೆ ಅಂತ ತಿಳ್ಕೊಳ್ಳಿ, ಅವನದು ದೊಡ್ಡ ಮನಿ ಇದೆ. ಸೊ ಅವ ಇರೋದ 2 or 3 members ಇದಾರ. ಬಟ್ ಅದ್ ಮನಿ ಅವ್ರಿಗೆ ಹೆವಿ ಅಂದ್ರೆ ದೊಡ್ಡದಾಗಿರ್ತೈತಿ. ಅದ್ರಾಗ ಅವ ಮೇಲೊಂದು ತೆಳಗೊಂದು ಅಪಾರ್ಟ್ಮೆಂಟ್ ಇರ್ತೈತಿ, ಫ್ಲೋರ್ ಇರ್ತೈತಿ. ಫಸ್ಟ್ ಫ್ಲೋರ್ ಒಳಗೆ ತಾವಿದ್ರೆ ಸೆಕೆಂಡ್ ಫ್ಲೋರ್ ಒಳಗೆ ಅವ್ರು ಏನ್ ಮಾಡ್ತಾರೆ, ರೆಂಟಲ್ ಕೊಡ್ತಾರ, ಲೀಸ್ ಕೊಡ್ತಾರ. ಸೊ ಅದರಿಂದ ಬರ್ತಕ್ಕಂಥ ಅಮೌಂಟಿಗೆ, ಅದಕ್ಕಿಂತ ಬರ್ತಕ್ಕಂಥ ಕ್ಯಾಶಿಗೆ ಅವ್ರೇನ್ ಮಾಡ್ತಾರ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ರೆಂಟಲ್ ಇನ್ಕಮ್ ಅಂತ ಕನ್ಸಿಡರ್ ಆಕತಿ. ಇದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ಟ್ಯಾಕ್ಸೇಬಲ್ ಮಾಡ್ಬೋಕತಿ. ಇದನ್ನ ಅಲ್ಲಿ ಟ್ಯಾಕ್ಸ್ ಮಾಡ್ತಾರ. ಇದು ಕೂಡ ಹೆಡ್ಸ್ ಆಫ್ ಇನ್ಕಮ್ ಒಳಗೆ ಬರ್ತಕ್ಕಂಥ ಸೆಕೆಂಡ್ ಒನ್ ಹೆಡ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬಿಸ್ನೆಸ್ ಆರ್ ಪ್ರೊಫೆಷನ್ ಹ್ಯಾವಿಂಗ್ ಪ್ರಾಫಿಟ್ ಆರ್ ಲಾಸಸ್ ಫ್ರಮ್ ದ ಬಿಸ್ನೆಸ್ ಇಂದ ಏನಾರ ಪ್ರಾಫಿಟ್ ಅಥವಾ ಲಾಸ್ ಏನಾರ ಆತಂದ್ರ ಅವರು ಇನ್ಕಮ್ ಫ್ರಮ್ ಬಿಸ್ನೆಸ್ ಒಳಗ
ಬಂದಿರ್ತಕ್ಕ ಬಂದಿರ್ತಕ್ಕಂಥ ಇನ್ಕಮ್ ಅಂತ ಕನ್ಸಿಡರ್ ಆಕತಿ. ಸೊ ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕನ್ಸಿಡರ್ ಆಕತಿ. ಅದೇ ರೀತಿಯಾಗಿ ಸಿ ಎ ಅಥವಾ ಚಾರ್ಟರ್ಡ್ ಅಕೌಂಟ್ಸ್ ತಮ್ಮ ಒಂದು ಸ್ಕಿಲ್ಸ್ ಅನ್ನ ಯೂಸ್ ಮಾಡಿ ಏನಾದರೂ ಅರ್ನ್ ಮಾಡಿದ್ರ ಅವ್ರಿಗೆ ಇನ್ಕಮ್ಸ್ ಏನಾರು ಬಂದಿದ್ರ ಅದನ್ನು ಕೂಡ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಕನ್ಸಿಡರ್ ಆಕತಿ. ಸೊ ಇಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆರ್ ಬಿಸ್ನೆಸ್ ಇಸ್ ದ ಥರ್ಡ್ ಹೆಡ್ ಆಫ್ ಇನ್ಕಮ್ ಅಂತ ಕರಿತೀವಿ. ಅದೇ ರೀತಿ ಕ್ಯಾಪಿಟಲ್ ಗೇನ್ಸ್ ಲಾಂಗ್ ಟರ್ಮ್ ಆಗಿ ಲಾಂಗ್ ಟರ್ಮ್ ಅಸೆಟ್ಸ್ ಅಂತವಲ್ಲ, ಲೈಕ್ ಶೇರ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಲ್ಯಾಂಡ್ಸ್ ಇರ್ಬೋದು, ಇವ್ರ ಮ್ಯಾಗ ಏನಾದ್ರು ನಾವು ಇನ್ಕಮ್ ಅನ್ನ ಅರ್ನ್ ಮಾಡ್ತಿದ್ರ ಅದು ನಾವು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಒಳಗ ಇನ್ಕ್ಲೂಡ್ ಮಾಡ್ತೇವಿ. ಸೊ ಅಲ್ಲೇ ನಾವು ಟ್ಯಾಕ್ಸೇಬಲ್ ಮಾಡ್ತೇವಿ. ಸೊ ಇಲ್ಲಿ ಮುಂಬರುವ ಒಂದು ಕ್ಲಾಸಸ್ ಒಳಗ 5 ಹೆಡ್ಸ್ ಏನದಾವಲ್ಲ ಇದನ್ನ ಈಚ್ ಹೆಡ್ಸ್ ಕೂಡ ನಾವು ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕ್ವಶನ್ಸ್ಗಳು ಬಹಳ ಅರೈಸ್ ಆಗ್ತಾವು. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಈ ಕ್ಯಾಪಿಟಲ್ ಗೇನ್ಸ್ ಅಂದ್ರೆ ಲಾಂಗ್ ಟರ್ಮ್ ಒಂದು ಅಸೆಟ್ಸ್ ಮೇಲೆ ಅಸೆಟ್ಸ್ ಇಂದ ಬರ್ತಕ್ಕಂಥ ಒಂದು ಏನು ಇನ್ಕಮ್ಸ್ ಇರ್ತದಲ್ಲ ಅದನ್ನು ಕ್ಯಾಪಿಟಲ್ ಗೇನ್ಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಅದರ್ ಸೋರ್ಸಸ್ ಈ 5 ಹೆಡ್ಸ್ ಒಳಗೆ ಅಂದ್ರೆ 4 ಹೆಡ್ಸ್ ಒಳಗೂ ಬರ್ದೇ ಇರತಕ್ಕಂಥ ಇನ್ಕಮ್ ಅನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ಇನ್ಕ್ಲೂಡ್ ಮಾಡ್ತೇವೆ. ಡಿವಿಡೆಂಟ್ ಇನ್ಕಮ್ ಇರ್ಬೋದು, ಅದೇ ರೀತಿಯಾಗಿ ಇಂಟ್ರೆಸ್ಟ್ ಇನ್ಕಮ್ ಇರ್ಬೋದು, ಎನಿ ಅದರ್ ಇನ್ಕಮ್ ಲೈಕ್ ಲಾಟ್ರಿ ಮುಖಾಂತರ ಬಂದಂತ ಇನ್ಕಮ್ ಇರ್ಬೋದು, ಒಂದು ಗೇಮ್ ಆಡೋದ್ರ ಮುಖಾಂತರ ಬಂದಂತ ಇನ್ಕಮ್ ಇರ್ಬೋದು. ಸೊ ಇಂಥವೆಲ್ಲ ನಾವು ಏನಂತೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ತೋರಿಸ್ತೀವಿ. ಇಂಟ್ರೆಸ್ಟ್ ಆಗಿರ್ಬೋದು, ಡಿವಿಡೆಂಟ್ ಇವನ್ನೆಲ್ಲ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇದು ಹೆಡ್ಸ್ ಆಫ್ ಇನ್ಕಮ್ ಅಂಡರ್ ಸೆಕ್ಷನ್ 14 ಪ್ರಕಾರ ಹೇಳ್ತಕ್ಕಂಥ 5 ಹೆಡ್ಸ್ ಆಫ್ ಇನ್ಕಮ್. ಸೊ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.